ಇನ್ನು ನಮ್ಮ ರಾಜ್ಯದ ಪಾಲಿಗೆ ಎಷ್ಟು ಸಚಿವ ಸ್ಥಾನಗಳು ಬರ್ತಾವೆ ಅನ್ನುವಂಥ ಕುತೂಹಲ ಇತ್ತು. ಬಟ್ ಈ ಬಾರಿ ಬಂಪರ್ ಅಂತ ಹೇಳ್ಬೋದು ನಾವು. 5 ಕೇಂದ್ರ ಮಂತ್ರಿಗಿರಿ ಭಾಗ್ಯ ಒಲಿದು ಬಂದಿದೆ. ಒಟ್ಟು 19 ಸ್ಥಾನಗಳನ್ನು ಎನ್ಡಿಎ ಮೈತ್ರಿಕೂಟ ಗೆದ್ದಿದೆ. ಬಿಜೆಪಿ 17, ಜೆಡಿಎಸ್ 2. ಈಗ 4 ಬಿಜೆಪಿಯಿಂದ, ಜೆಡಿಎಸ್ನಿಂದ ಎಚ್.ಡಿ. ಕುಮಾರಸ್ವಾಮಿಗೆ ಕನ್ಫರ್ಮ್. ನಿರ್ಮಲಾ ಸೀತಾರಾಮನ್ ರಾಜ್ಯಸಭೆಯಿಂದ ಆಯ್ಕೆಯಾಗಿದ್ದಾರೆ. ಅವರು ಪ್ರಹ್ಲಾದ್ ಜೋಶಿ 5ನೇ ಬಾರಿಗೆ ಆಯ್ಕೆಯಾಗಿದ್ದಾರೆ ಧಾರವಾಡದಿಂದ. ಶೋಭಾ ಕರಂದ್ಲಾಜೆ ಬೆಂಗಳೂರು ಉತ್ತರ, ವಿ ಸೋಮಣ್ಣ ತುಮಕೂರು, ಇವರೆಲ್ಲರಿಗೂ ಕೂಡ ಮಂತ್ರಿ ಪಟ್ಟ. ಶೋಭಾ ಕರಂದ್ಲಾಜೆ ಮತ್ತು ವಿ ಸೋಮಣ್ಣಗೆ ರಾಜ್ಯ ಖಾತೆಯನ್ನು ಕೊಡ್ತಾರೆ. ನಿರ್ಮಲಾ ಸೀತಾರಾಮನ್ ಅವರಿಗೆ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ಕೊಡ್ತಾರೆ. ಕಳೆದ ಬಾರಿ ವಿತ್ತ ಸಚಿವೆಯಾಗಿದ್ದರು ನಿರ್ಮಲಾ ಸೀತಾರಾಮನ್. ನೋಡಿ, ಬಹುತೇಕವಾಗಿ ಕರ್ನಾಟಕದ 5 ಸಂಸದರಿಗೆ ಸಚಿವ ಸ್ಥಾನ ಫಿಕ್ಸ್. ಆದರೆ ಯಾವ್ಯಾವ ಖಾತೆಯನ್ನು ಕೊಡ್ಬೋದು? ಪ್ರಹ್ಲಾದ್ ಜೋಶಿ ಅವರಿಗೆ ನಮಗನ್ನಿಸ್ತಾ ಇದೆ ಸಂಸದೀಯ ಖಾತೆಯನ್ನು ಕೊಡ್ಬೋದು ಅಂತ. ಅವರು ಲಾಸ್ಟ್ ಟೈಮ್ ಅದೇ ನಿಭಾಯಿಸಿದ್ರು. ಬಹಳ ಹೆಸರು ಅಂದರೆ ಮೋದಿಯವರ ಮೆಚ್ಚುಗೆ ಕೂಡ ಕಾರಣವಾಗಿತ್ತು. ಹಾಗಾಗಿ ಅದನ್ನು ಕೊಡ್ಬೋದು ಅವ್ರಿಗೆ. ಶೋಭಾ ಕರಂದ್ಲಾಜೆ ಅವರು ಕೃಷಿ ನಿರ್ವಹಣೆ ಮಾಡಿದ್ರು, ಅಂದರೆ ರಾಜ್ಯ ಖಾತೆಯನ್ನು. ಅವ್ರಿಗೂ ಕೂಡ ಈ ಬಾರಿ ಮತ್ತೆ ರಿಪೀಟ್ ಆಗ್ಬೋದು. ಇನ್ನು ಕುಮಾರಸ್ವಾಮಿ ಅವರು ಕೂಡ ಡೈರೆಕ್ಟಾಗಿ ಹೇಳಿದ್ದಾರೆ, ನಾನು ಕೃಷಿ ಮೇಲೆ ನಂಗೆ ಒಲವು ಜಾಸ್ತಿ ಇದೆ, ಆಸಕ್ತಿ ಇದೆ, ರೈತರ ಪರ ಕಾಳಜಿ ಇದೆ, ಹಾಗಾಗಿ ನಂಗೆ ಅವಕಾಶ ಕೊಡಬೇಕು ಅಂತ. ಅದೇ ಸಿಗುವಂಥ ಸಾಧ್ಯತೆಗಳಿದ್ದಾವೆ. ಧಾರವಾಡದಿಂದ 5ನೇ ಬಾರಿಗೆ ಆಯ್ಕೆಯಾದಂಥ ಪ್ರಹ್ಲಾದ್ ಜೋಶಿ ಅವರನ್ನು ಕೂಡ ಈ ಬಾರಿ ಮತ್ತೆ ಗಣನೆಗೆ ತೆಗೆದುಕೊಳ್ತಾರೆ. ನಿರ್ಮಲಾ ಸೀತಾರಾಮನ್ ಕರ್ನಾಟಕದಿಂದ ಆಯ್ಕೆಯಾಗಿದ್ದಾರೆ ರಾಜ್ಯಸಭೆಗೆ. ಅವರು ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡಿಲ್ಲ. ಮತ್ತೆ ಅವರು ವಿತ್ತ ಸಚಿವೆಯಾಗುವಂಥ ಸಾಧ್ಯತೆಗಳಿದ್ದಾವೆ. ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಆಯ್ಕೆಯಾಗಿರುವಂತಹ ಶೋಭಾ ಕರಂದ್ಲಾಜೆ ಮೋದಿ ಸಂಪುಟವನ್ನು ಸೇರ್ಪಡೆಗೊಳ್ತಾರೆ ಇವತ್ತು. ಲಾಸ್ಟ್ ಟೈಮ್ ಕೂಡ ಅವರು ಆಯ್ಕೆಯಾಗಿದ್ದರು. ವಿ ಸೋಮಣ್ಣ ಮೊದಲ ಬಾರಿಗೆ ಸಂಸದರಾಗಿದ್ದಾರೆ. ಮೊದಲ ಬಾರಿಗೆ ಸಚಿವರು ಕೂಡ ಆಗ್ತಾ ಇದ್ದಾರೆ. ಅದೃಷ್ಟ ಅಂದರೆ ಇದೆ ಅಲ್ವಾ ವಿ ಸೋಮಣ್ಣ ಅವ್ರದ್ದು. ಅವರು ನಿರೀಕ್ಷೆ ಇಟ್ಕೊಂಡಿದ್ರು ಒಕ್ಕಲಿಗ ಅಂದರೆ ಲಿಂಗಾಯತ್ ಕೋಟಾದಲ್ಲಿ ಕೊಡ್ಬೋದು ಅಂತ. ಎಚ್.ಡಿ. ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಭರ್ಜರಿ ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಅವ್ರಿಗೆ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ಕನ್ಫರ್ಮ್. ಪ್ರಹ್ಲಾದ್ ಜೋಶಿಗೂ ಕೂಡ ಅದೇ.